ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ವಿ ಗೌಡ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇದು ಪಾಪು ಸ್ವಲ್ಪ ಚಿಕ್ಕವನಾಗಿರುವಾಗ 1 ಇಯರ್ ತುಂಬಿತ್ತು. ಆದರೆ ಆ್ಯಕ್ಟಿವಿಟೀಸ್ ನೋಡಿ ಎಷ್ಟು ಚೆನ್ನಾಗಿ ಆಟಾಡ್ತಿದ್ದ ಅಂತ. ಸೊ ಅದೊಂದು ಕ್ಲಿಪ್ಪಿಂಗ್ ಇತ್ತು, ಹಾಕೋಣ ಇದರಲ್ಲಿ ಮೆಮೊರಿ ಆಗಿರುತ್ತೆ ಅಂತ ಹಾಕಿದ್ದೀನಿ. ಇದು ಸಂಡೇ ವ್ಲಾಗ್. ಮಾಮ, ಪುಷ್ಪ ಅಕ್ಕ ಎಲ್ಲ ಬಂದಿದ್ದರು. ಸೊ ಯಾವ ಥರ ನಾವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀವಿ ಅಂತ ನೋಡಿ ಚಿಟ್ ಚಾಟ್ ಮಾಡಿಕೊಂಡು ಕುತ್ಕೊಂಡು ತಮಾಷೆ ಮಾಡಿಕೊಂಡು. ಪಾಪು ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾನೆ. ಇವ್ರ ಮಾಮ ಇದ್ದರೆ ಸಾಕು ಅವನಿಗೆ, ಇನ್ಯಾರೂ ಬೇಡ ಅನ್ನೋ ಥರ ಎಂಜಾಯ್ ಮಾಡ್ತಾ ಇದ್ದಾನೆ. ಸೊ ಹಾಗೆ ಪುಷ್ಪ ಅಕ್ಕ ರೇಗಿಸ್ತಾಯಿದ್ರು, ನೋಡು ನನ್ನ ಹತ್ರ ಬರ್ತಾನೆ ಇಲ್ಲ, ಮಾಮ ಹತ್ರನೇ ಎಷ್ಟೊತ್ತವರೆಗೂ ಎತ್ಕೊತಾರೆ ಅವರೊಬ್ಬರೇ ನೋಡ್ತೀನಿ ನಾನು ಅಂತ ರೇಗಿಸ್ತಾಯಿದ್ರು. ಸೊ ಅದನ್ನೇ ಮಾತಾಡಿಕೊಂಡು ಕುತ್ಕೊಂಡು ಮತ್ತು 1 2 3 ಹೇಳೋದು, ಮತ್ತು ಅವ್ನು ಬರೀ 2 2 ಹೇಳೋದು, ಅದೆಲ್ಲ ಮಾತಾಡ್ಕೊಂಡು ಕೂತಿದ್ವಿ. ಸೊ ಇದು ಹರ್ಷಿತಾ ವೀಡಿಯೋ ಮಾಡಿದ್ದು. ಸೊ ಹರ್ಷಿತಾ ಮಾಡ್ತಾ ಇರಬೇಕಾದ್ರೆ ಪಾಪುನೂ ಕೂಡ ಕಿತ್ಕೊಂಡು ವ್ಲಾಗ್ ಎಲ್ಲ ಮಾಡಿದ್ದಾನೆ, ಅದನ್ನು ಹಾಕ್ತಿದ್ದೀನಿ ನೋಡಿ. ಸೊ ಇಲ್ಲಿ ಸ್ವಲ್ಪ ಇನ್ ಬಿಟ್ವೀನಲ್ಲಿ ರಾ ವೀಡಿಯೋಸ್ ಕೂಡ ಹಾಕ್ತೀನಿ. ಸೊ ಏನಕ್ಕೆ ನಾನು ಹಾಗೆ ಹಾಕಿಲ್ಲ ಅಂದರೆ ಸ್ವಲ್ಪ ಪರ್ಸ್ನಲ್ ಟಾಕ್ಸ್ ಕೂಡ ಮಾತಾಡಿರ್ತೀವಿ. ಸೊ ಅದನ್ನೆಲ್ಲ ಏನಕ್ಕೆ ಹಾಕೋದು, ಅದರಲ್ಲಿ ತಮಾಷೆ ವಿಷಯನೂ ಇರುತ್ತೆ, ಅದನ್ನು ಸುಮ್ಮನೆ ಸೀರಿಯಸ್ ಆಗಿ ಯಾರಾದರೂ ತೊಗೊತೀರಾ ಅಂತ ನಾವು ಹಾಕಿಲ್ಲ ಅಷ್ಟೇ. ಸೊ ಈ ಥರ ಇರುತ್ತೆ ನಮ್ಮ ಡೇ. ಇದು ಕಂಪ್ಲೀಟಾಗಿ ಸಂಡೇ ವ್ಲಾಗ್ ನೋಡಿ, ಎಂಜಾಯ್ ಮಾಡಿ. ತೂ 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 ಯಾರೋ ಒಬ್ರು ನನ್ನ ಹತ್ರನೇ ಬರ್ತಾ ಇದ್ದಾರಪ್ಪ. ಹೌದಾ? ನಾನಲ್ಲಿ ನೋಡ್ತಾ ಇದ್ದೀನಿ ಬ್ಯಾಂಕಲ್ಲಿ, ಅದು ಟೇಬಲ್ ಕೆಳಗಡೆ ಏನು ಬೋರ್ಡಲ್ಲಿ ಅಂತ ಯೋಚನೆ ಮಾಡ್ತೀನಿ. 6 ಎಲ್ಲ 7 8. ಸೊ ಇಲ್ಲಿ ಪಾಪು 1 2 ಹೇಳ್ತಾ ಇಲ್ಲ, ಬರೀ 2 2 ಹೇಳ್ತಿದ್ದಾನೆ. ಅಬ್ಸರ್ವ್ ಮಾಡಿ. ಬರ್ಬೇಕಾ? ಜಾ 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 ಜಾ. ಫೋನ್ ಇಮಿಡಿಯೇಟಾಗಿ ಹರ್ಷಿತಾಯಿಂದ ಪಾಪು ಕಿತ್ಕೊಂಡ ನೋಡಿ ಯಾವ ಥರ. ಇದು ಗುಂಡಾನೆ ವಿಡಿಯೋ ಮಾಡ್ತಿರೋದು, ಅವನ ಕೈಯಲ್ಲೇ ಫೋನ್ ಇರೋದು. ಮತ್ತೆ ಇನ್ನೊಂದೇ ತೆಗಿತು. ಎಲ್ಲ ತೂತುಗಳು ಪ್ಯಾಚ್ ಅಪ್ ಮಾಡಿರೋ ಸೊ ಆದಮೇಲೆ ಸ್ವಲ್ಪ ಹೊತ್ತು ಆದಮೇಲೆ ಕುಕ್ಕಿಂಗ್ ಸ್ಟಾರ್ಟ್ ಮಾಡಿದ್ರಿ. ನಾನು ಇಲ್ಲಿ ಚಿಕನ್ ಬಿರಿಯಾನಿ ಮಾಡ್ತಾಯಿದ್ದೀನಿ. ಅಮ್ಮ ಗ್ರೇವಿ ಮುಗಿಸ್ಬಿಟ್ಟಿದ್ದಾರೆ, ಆಲ್ಮೋಸ್ಟ್ ಆಲ್ ಅದೇನೇನು ಬೇಯಬೇಕು ಅಷ್ಟೇ. ಸೊ ಇಬ್ಬರು ಕಾಂಪಿಟೇಷನ್ ಮೇಲೆ ಮಾಡ್ತಾಯಿದ್ದಾರೆ. ಅಮ್ಮ ಬೇಗನೆ ಮುಗಿಸ್ಬಿಡ್ತಾರೆ ಅವರಂತೂ, ಅವ್ರು ಎಕ್ಸ್ಪರ್ಟ್ ಇದ್ದಾರೆ, ಅದಕ್ಕೆ ಫಾಸ್ಟ್ ಆಗಿದ್ದಾರೆ, ಬೇಗ ಬೇಗ ಮಾಡಿಬಿಡ್ತಾರೆ. ನಾವು ಇತ್ತೀಚೆಗೆ ಕಲ್ತಿರೋರು ಸ್ವಲ್ಪ ನಿಧಾನ. ಆಮೇಲೆ ಗಿರ್ಜಾ ಅತ್ತೆ ಕೂಡ ಬಂದಿದ್ದರು. ಇವರು ನನ್ನ ಸೆಕೆಂಡ್ ಮಾಮ ಅವರ ವೈಫ್, ಎಷ್ಟೊಂದು ಸಲ ಹೇಳಿದ್ದೀನಿ ನನ್ನ ಅತ್ತೆ. ಸೊ ಅವ್ರು ಬಂದಿದ್ದರು, ಇವರೆಲ್ಲ ಚಿಟ್ ಚಾಟ್ ಮಾಡ್ತಾಯಿದ್ರು. ಸೊ ನಿಮಗೆ ತುಂಬ ಕನ್ಫ್ಯೂಷನ್ ಆದರೆ ನನಗೆ 3 ಜನ ಮಾಮಂದಿರು. ಒಬ್ಬರು ಬಂದು ಸುಜಾತ ಅತ್ತೆ, ತುಂಬ ಜನ ವ್ಲಾಗಲ್ಲಿ ತೋರಿಸಿದ್ದೀನಿ, ಅವರು ಫಸ್ಟ್, ಗಿರ್ಜಾ ಅತ್ತೆ ಸೆಕೆಂಡು, ಮತ್ತು ಪುಷ್ಪ ಅಕ್ಕ 3ನೇ ಅವರು, ನಮ್ಮ ಮಮ್ಮಿ ಅವರ ಮನೆಯ ಸೊಸೆಯಂದಿರು. ಓಕೆನಾ? ಸೊ ಅವ್ರುಗಳು ಪರ್ಸ್ನಲ್ ಟಾಕ್ಸ್ ಎಲ್ಲ ಮಾಡ್ತಾಯಿದ್ರು. ತಿರ್ಗಾ ಪಾಪು ಬಂದುಬಿಟ್ಟು ಅವನು ಇನ್ ಬಿಟ್ವೀನಲ್ಲಿ ವೀಡಿಯೋಸ್ ಮಾಡ್ತೀನಿ ಅಂತ ಕಿತ್ಕೊಂಡು ವೀಡಿಯೋಸ್ ಮಾಡ್ತಾಯಿದ್ದ. ಅದಕ್ಕೆ ನಾನು ಇವಾಗಿಂದಾನೇ ನೋಡಿ, ಮಕ್ಕಳು ಎಷ್ಟು ಶಾರ್ಪ್ ಇದ್ದಾರೆ ಅಂದರೆ, ಇನ್ನೂ 2 ವರ್ಷನೂ ಆಗಿಲ್ಲ, ಆಗಲೇ ವೀಡಿಯೋ ಮಾಡ್ತೀನಿ, ಇದು ಮಾಡ್ತೀನಿ ಅಂದರೆ ನಮ್ಮನ್ನ ಕಂಪ್ಲೀಟಾಗಿ ಇಮಿಟೇಟ್ ಮಾಡ್ತಾರೆ ಅವರು. ನಾವು ಮಾಡಿರೋದನ್ನ ಕಾಪಿ ಮಾಡ್ತಾರೆ. ಸೊ ಮಕ್ಕಳ ಮುಂದೆ ಹುಷಾರಾಗಿರಬೇಕು, ಮಕ್ಕಳ ಮುಂದೆ ಮಾತಾಡೋ ಪದಗಳು ಹುಷಾರಾಗಿರಬೇಕು, ನಾವು ಮಾಡೋ ಆ್ಯಕ್ಟಿವಿಟೀಸ್ ಹುಷಾರಾಗಿರಬೇಕು ಅಂತ ಇದೆ. ಮತ್ತು ಯಾರೂ ರೆಡಿ ಆಗಿರಲಿರಲ್ಲ ಸಿಂಪಲ್ ಆಗಿರೋದಕ್ಕೆ, ನೀವು ಯಾಕೆ ನಾನು ವೀಡಿಯೋ ಮಾಡ್ತಾಯಿದ್ಯಾ, ನಮ್ಮಮ್ಮನೂ ಇಟ್ಕೊಂಡು ನಾನು ಒಳ್ಳೆ ದೆವ್ವ ಥರ ಆಗಿದೆ ನನ್ನ ಕೂದಲೆಲ್ಲ, ಇವಾಗ ನನ್ನ ತೋರಿಸ್ಬೇಡ ಅದು ಇದು ಅಂತ ಎಲ್ಲ ಹೇಳ್ತಾಯಿದ್ರು. ಓಹೋ ಏನು ನಾನೇನು ಫಿಲಮ್ ಶೂಟ್ ಮಾಡ್ತಾಯಿಲ್ಲ ನಿಮಗೆಲ್ಲ ಅಂತ ಎಲ್ಲ ನಾನು ರೇಗಿಸ್ಕೊಂಡು ಇದು ಮಾಡ್ತಾಯಿದ್ದೆ. ಮತ್ತು ಪಾಪು ನೋಡಿ ಹೊಡಿಯೋದು ಕಲ್ತಿದ್ದಾನೆ. ಹೊಡಿಯೋದು ಈ ಥರ ಎಲ್ಲ ಅಂದರೆ ಅಂತ ಹೇಳಿದ್ರೆ ಸ್ವಲ್ಪ ಮೆಲ್ಲಗೆ ಮಾಡ್ತಾನೆ, ಬಟ್ ಅದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ ಅಂತ ಎಲ್ಲರೂ ಹೇಳ್ತಾಯಿದ್ರು, ಮಾಡಬೇಡ ಅಂತ. ಸೊ ಈ ಕಡೆ ಬಂದುಬಿಟ್ಟ ಅವನು. ಈ ಥರ ಇತ್ತು. ಅದಾದಮೇಲೆ ಸ್ವಲ್ಪ ಟೈಮಲ್ಲಿ ರೀಲ್ಸ್ ಮಾಡೋಣ ಅಂತ ಹೋದ್ವಾ. ರೀಲ್ಸ್ ಮಾಡೋ ಟೈಮಲ್ಲಿ ಹರ್ಷಿತಾ ಮತ್ತು ಏನೋ ಅಂದ್ಲು ಅಂತ ಹೇಳ್ಬಿಟ್ಟು, ಏನೋ ಮಾತಾಡ್ತಾ ಇರಬೇಕಾದ್ರೆ ಏನೋ ಕೋಪ ಮಾಡ್ಕೊಂಬಿಟ್ಲು ಅಂತ ಹೇಳ್ಬಿಟ್ಟು ಅಮ್ಮ ಜೊತೆ ವೀಡಿಯೋ ಸರಿಯಾಗಿ ಮಾಡ್ತಾಯಿಲ್ಲ ಅಂದ್ಬಿಟ್ಟು ಮಾಡೋಕ್ಕೆ ಹೋಗಿದ್ರೆ ಬಿಟ್ಬಿಟ್ರಿ. ಆಮೇಲೆ ಅಳ್ಕೊಂಡು ಕೂತಿದ್ಲು.
ಆವಾಗ ನಮ್ಮ ಪಾಪು ಹೋಗ್ಬಿಟ್ಟು ಎಷ್ಟು ಸಮಾಧಾನವಾಗಿ ಅವ್ರ ಅಮ್ಮನ ಮೇಲೆ ತೊಗೊಂಡು, ಅಂದರೆ ಹರ್ಷಿತಾ ಅವ್ರ ಮಮ್ಮಿ ಮೇಲೆ ತೊಗೊಂಡು ಹರ್ಷಿತಾಗೆ ಕಣ್ಣೋರಿಸ್ತಾ ಇದ್ದ. ಸೊ ನಾನು ವೀಡಿಯೋ ಮಾಡ್ಕೊಂಡೋದ್ರು ಅಕ್ಕ ಅಂತ ಇನ್ನೂ ಜಾಸ್ತಿ ಓಪನ್ ಮಾಡ್ತಾಯಿದ್ಲು. ಅಂದರೆ ಪಾಪು ಎಷ್ಟೊಂದು ಇಂಟ್ರೆಸ್ಟ್ ಆಗಿದ್ದಾನೆ ಅವ್ರ ಮೇಲೆ, ಪಾಪು ಎಷ್ಟು ಕನ್ಸರ್ನ್ ಆಗಿದ್ದಾನೆ ಅವ್ರ ಮೇಲೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ. ಸೊ ಅವ್ನಿಗೆ ಗೊತ್ತಾಗುತ್ತೆ, ಅಳ್ತಾ ಇದ್ದಾರೆ ಒಬ್ಬರು, ನಗ್ತಾ ಇದ್ದಾರೆ, ಇಲ್ಲ ಹ್ಯಾಪಿಯಾಗಿದ್ದಾರೆ, ನನ್ನ ಫನ್ನಿಯಾಗಿ ಅಂದರೆ. ಸೊ ಅವ್ನು ಯಾವುದೇ ತಪ್ಪು ಮಾಡಿದಾಗ ನಾವು ಫನ್ನಿಯಾಗಿ ನಗ್ಬಿಟ್ರೆ ಅವ್ನು ಅದು ಅನ್ಕೊತಾನೆ, ಓ ಇದು ಒಳ್ಳೆಯದೇ, ಎಂಜಾಯ್ ಮಾಡ್ತಿದ್ದಾರೆ ಅಂತ. ಅದನ್ನು ಮಾಡ್ತಾರೆ ಮಕ್ಕಳು. ಸೊ ಅದನ್ನು ಅವಾಯ್ಡ್ ಎಲ್ಲ ಮಾಡಬೇಕು. ನಾನು ಇತ್ತೀಚೆಗೆ ಪ್ಯಾರೆಂಟಾಗಿ ಎಲ್ಲ ಕಲ್ತ್ಕೊತಾ ಇದ್ದೀನಿ. ಹಾಗೆ ನಾನು ಅಕ್ಕಗೆ ಹೇಳ್ತಿದ್ದೆ, ಅಕ್ಕ ಕೋಪ ಮಾಡ್ಕೊಬೇಡ ಅಕ್ಕ, ವಿಡಿಯೋ ಒಂದು ಮಾಡಿಕೊಡು ಬಾರಕ್ಕ, ಅವಳು ಸಾರಿ ಕೇಳಿದ್ಲಲ್ಲ ಅಕ್ಕ ಅಂತ. ನಾನು ನೋಡಿ ಡಿಟ್ಟು ಜೆರಾಕ್ಸ್ ಥರ ಕಾಣಿಸ್ತಿದ್ದಾರೆ ಅಲ್ವಾ, ಒಂಚೂರು ಕಲರಲ್ಲಿ ಡಿಫ್ರೆನ್ಸ್ ಬಿಟ್ಟರೆ ಇಬ್ಬರು ಜೆರಾಕ್ಸ್ ಥರ ಕಾಣಿಸ್ತಾಯಿದ್ರು ನನಗೆ. ಅದಕ್ಕೆ ಈ ವ್ಲಾಗ್ ಹಂಗೆ ಹಾಕಿದ್ದೀನಿ. ನಮ್ಮ ಪಾಪ ನಮ್ಮ ಹರ್ಷು ಅಳ್ತಿದ್ಲು. ಅದಾದಮೇಲೆ ನಮ್ಮ ಪುಟಾಣಿ ಹೋಗ್ಬಿಟ್ಟು ಇವ್ರು ಅಳ್ತಾ ಇದ್ರಲ್ಲ, ಇನ್ನೇನು ಅಳ್ಳೋರ ಹತ್ರ ತುಂಬ ಹೋಗಲ್ಲ ಅವನು, ಅದು ಯಾಕೆ ಅಂತ ಗೊತ್ತಿಲ್ಲ. ಒಂದು ಸ್ವಲ್ಪ ನೋಡ್ತಾನೆ ಸಮಾಧಾನ ಎಲ್ಲ ಮಾಡೋಕ್ಕೆ, ಇಲ್ವಾ ಬಿಟ್ಬಿಟ್ಟು ಅಲ್ಲಿ ಮಾಮ ಒಂದು ಯಾವುದೋ ಹಾಡು ಬಂತು, ಇಮಿಡಿಯೇಟಾಗಿ ಹೋಗ್ಬಿಡ್ತಾನೆ, ಅದು ಹಾಡು ತೋರಿಸು ಅಂತ. ಇತ್ತೀಚೆಗೆ ನಾನು ಸ್ವಲ್ಪ ಫೋನ್ ಅಡಿಕ್ಷನ್, ಅಂದರೆ ಅವ್ನಿಗೆ ಅಡಿಕ್ಷನ್ ಆಗ್ತಾಯಿದೆ. ಊಟ ಮಾಡುವಾಗೆಲ್ಲ ಫೋನ್ ಕೊಟ್ಟರೆ ಊಟ ಮಾಡ್ತಾ ಇರೋದು, ಇದೆಲ್ಲ ಮಾಡ್ತಾಯಿದ್ದೀನಿ. ನಾನು ಅದನ್ನು ಚೇಂಜ್ ಮಾಡ್ಕೊಬೇಕು. ಎಲ್ಲರೂ ಅದನ್ನೇ ಹೇಳ್ತಾರೆ ನನಗೆ, ಫೋನ್ ತೋರಿಸ್ಬೇಡ ಅಂತ. ಫಸ್ಟೆಲ್ಲ ಫೋನೆಲ್ಲ ನೋಡಿದ್ರೆ ಅವನು ಇರಿಟೇಟ್ ಆಗ್ತಿದ್ದ, ಇವಾಗ ಫೋನ ನೋಡಿದ್ರೆ ಕಿತ್ಕೊಂಡು ವಾಚ್ ಮಾಡ್ತಿದ್ದಾನೆ. ಹಾಗೆ ಹರ್ಷು ಫೇಸ್ ಫುಲ್ ರೆಡ್ ಆಗೋಗಿತ್ತು. ತೋರಿಸ್ತೀನಿ ಕ್ಯಾಮ್ರಾಗೆ ಅಂತ ಹೇಳಿದಾಗ ಮುಖ ಮುಚ್ಕೊಂಡಿದ್ಲು. ಹಾಗೆ ನಾನು ಹೋಗ್ಬಿಟ್ಟು ಗಿರಿಜಾ ಆಂಟಿನ ಡ್ರಾಪ್ ಮಾಡಿಬಿಟ್ಟು ವಾಪಸ್ ಬಂದೆ. ಅದಾದಮೇಲೆ ಮಾತಾಡ್ತಾ ಇರಬೇಕಾದ್ರೆ ಪುಷ್ಪಾಕ ಬರ್ಡೇ ಅಂತ ಡಿಸ್ಕಷನ್ ಆದಮೇಲೆ, ಓಕೆ ಮಾಮ ಹೋಗಿ ಕೇಕ್ ತೊಗೊಂಬಾ ಅಂತ ಅಂದರು. ಸರಿ ಅಂತ ಅಮೌಂಟ್ ಕೂಡ ಆನ್ಲೈನಲ್ಲಿ ಆರ್ಡ್ರ್ ಮಾಡು ಅಂತ ಹೇಳಿದ್ರು. ನನಗೆ ಆನ್ಲೈನಲ್ಲೆಲ್ಲ ನೋಡಿದೆ, ಯಾವುದೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ. ಸರಿ ನಾನು ಹರ್ಷಿತಾ ಹೋಗ್ಬಿಟ್ಟು ಅಷ್ಟೊತ್ತಲ್ಲಿ ಒಂದು 8:30 ಅನಿಸುತ್ತೆ, ಅವಾಗ ಹೋಗ್ಬಿಟ್ಟು ಕೇಕ್ ತೊಗೊಂಬಂದ್ರಿ. ಆಮೇಲೆ ಫ್ರಿಜ್ಜಲ್ಲಿ ಇಟ್ಟಿದ್ರಿ, ಇನ್ನೇನು 9 o'clock ಹಂಗೆ ಕಟ್ ಮಾಡಿಬಿಟ್ಟು ನೈಟ್ ಅಲ್ವಾ, ಆ್ಯಕ್ಚುಲಿ ಹೇಳ್ಬೇಕಂದ್ರೆ 12 ಗಂಟೆ ಮೇಲೆ ಕಟ್ ಮಾಡಬೇಕಿತ್ತು ಅವ್ರ ಆ್ಯಕ್ಚುಲ್ ಬರ್ಡೇ. ಬಟ್ ನಾವು ನಮ್ಮ ಮನೆಗಳಿಗೆ ಹೋಗಬೇಕಾಗಿರೋದ್ರಿಂದ ಬೇಗ ಕಟ್ ಮಾಡಿಬಿಡೋಣ ಅಂತ ಆವತ್ತು 9 o'clock ಹಾಗೆ ಕೇಕ್ ಕಟ್ಟಿಂಗ್ ಆಯಿತು. ರಾ ವಿಡಿಯೋ ಹಾಕ್ತೀನಿ, ನೋಡಿ ಎಂಜಾಯ್ ಮಾಡಿ. ಈ ಬಾರಿ ಸುವರ್ಣ ಬೆಂಗಳೂರು ಜೋಶಿ ವಿದ್ಯುತ್ ಬಿಲ್ ಶಾಕ್ಗೆ ಒಂದೇ ಪರಿಹಾರ, ಸುಪೀರಿಯರ್ ಸೋಲಾರ್ ಸಿಸ್ಟಮ್ ಅವರ ಸೋಲಾರ್ ವಾಟರ್ ಹೀಟರ್ ಹಾಗೂ ಸುಪೀರಿಯರ್ ಸೋಲಾರ್ ಪ್ಯಾನಲ್. ವಿದ್ಯುತ್ ಕಾಲ ಸೊ ಇದನ್ನು ನಾನು ಸರ್ಪ್ರೈಸಾಗಿ ಇಟ್ಟಿದ್ದೆ. ಬಟ್ ಆ್ಯಕ್ಚುಲಿ ಏನಾಯಿತು ಅಂತ ಹೇಳಿದ್ರೆ, ಅಕ್ಕ ನೋಡ್ಬಿಟ್ಟಿದ್ದಾರಂತೆ ನಾವು ಕೇಕ್ ತಂದಿಟ್ಟಿರೋದನ್ನ. ಸೊ ಅದಕ್ಕೆ ನಾನು ರೇಗಿಸ್ಕೊಂಡು, ನನಗೆ ಅಟ್ಲೀಸ್ಟ್ ರೀಲ್ಸ್ಗಾದರೂ ಸರ್ಪ್ರೈಸ್ ಥರ ಆ್ಯಕ್ಟಿಂಗ್ ಮಾಡು ಅಂತ ಹೇಳ್ತಾ ಇದ್ವಿ. ಅಕ್ಕ ಆಕ್ಟಿಂಗ್ ಮಾಡಕ್ಕ ಸರ್ಪ್ರೈಸ್ ಅಂತ ಅದ್ರಲ್ಲಿ ಮಾಡಕ್ಕ ಸರ್ಪ್ರೈಸ್, ವಾವ್ ಹಂಗಾದ್ರೂ ಮಾಡಕ್ಕ. ಹೆಂಗೆ ನಾವ ಅಲ್ಲಿ ನಿಂದೆ ಇದ್ದಲ್ಲ ಅವಾಗ ನೋಡ್ದ ನಮ್ಮಮ್ಮ ಹಂಗೆ ಎಲ್ಲಿ ಇಟ್ಕೊಂತಲ್ಲ ಏನಾದ್ರು ಬಾಯಿ. 13-14 ಬೆಂಗಳೂರಿನ ಬಸವನಗುಡಿಯಲ್ಲಿರುವ ಸಂಪತ್ತನ್ನ ತಾತ್ಕಾಲಿಕ ಸ್ಟ್ರಾಂಗ್ ರೂಮ್ಗೆ ಸ್ಥಳಾಂತರಿಸಿದ್ದು ಯಾಕೆ? ಅಕ್ಕಗೆ ಗೊತ್ತಿಲ್ಲದೆ ಇರೋದ್ರಿಂದ ನಾರ್ಮಲ್ ಡ್ರೆಸ್ಸಲ್ಲೇ ಬಂದಿದ್ದರು. ಸೊ ಏನು ಹಿಂಗಿದ್ದೀನಿ, ಇವಾಗ ಕೇಕ್ ಕಟ್ ಮಾಡಲಾ ಅಂತ ಹೇಳ್ತಾಯಿದ್ರು. ಆವಾಗಲೇ ಅಲ್ವಾ ಸರ್ಪ್ರೈಸ್ ಆಗೋದು ಅಂತ ನಾನು ರೇಗಿಸ್ತಾ ಇದ್ದೆ. ಅಕ್ಕನ ಕೇಳ್ತಿದ್ದೆ, ಹರ್ಷಿತಾ ತಾನೇ ಹೇಳಿದ್ದು ಅಂತ. ಇಲ್ಲ ನಾನು ನೋಡಿದೆ ಹಿಂದೆಯಿಂದ ನೀವು ತಂದು ಸ್ವಲ್ಪ ಜೋರಾಗಿ ಮಾತಾಡ್ತಿದ್ರಲ್ಲ, ಆವಾಗ ಗೊತ್ತಾಗ್ಬಿಡ್ತು. ಅದಕ್ಕೆ ನನ್ನ ಮೊಮ್ಮಗೆ ಹೇಳ್ತಿದ್ದೆ, ನಿನ್ನಿಂದನೇ ಎಲ್ಲ ಅಂತ ಎಲ್ಲ ಹೇಳ್ಕೊಂಡು ಅಕ್ಕಗೆ ಅದೇ ಹೇಳ್ತಿದ್ದೆ. ನ್ಯಾಚುರಲ್ ಆಗಿರೋದೇ ಚೆನ್ನಾಗಿರುತ್ತೆ ಅಕ್ಕ ಅಂತ ಎಲ್ಲ. ಬೇಡ ಏನು ಮಾಡೋದು ಏನು ಮಾಡಂಗಿಲ್ಲ ಪೂಜಾ, ಅದು ನೋಡ ಐತಲ್ಲ ಸಂಕುಷ್ಟ ಜೀವನ ಸರ್ಪ್ರೈಸ್ ಆದ್ರೆ ಆಗು ಅಂದ್ರೆ ಓ ಮೈ ಗಾಡ್ ಆಗಲ್ಲ ಅಂತೈತೆ. ನಿತ್ಯ ಅನುಷ್ಠಾನ ಒಂದು ಪ್ರತಿದಿನ
ಇಂದಿನ ಬೆಳಗ್ಗೆ 7:27. ಅಮ್ಮ ಅಲ್ಲಿಂದ ಬಾ ಅಮ್ಮ ನಾನು ನಿನ್ನ ಕರ್ಕೊಂಡು ಬರ್ತೀನಿ ಬಾ ಕಣ್ ಮುಚ್ಕೊಂಡು ಕರ್ಕೊಂಡ್ ಬಂದೀವಾ ಆ ಥರ ಇಲ್ಲ ಇಡೀ ಅಲ್ಲ ಕಣ್ಣು ಮುಚ್ಕೊಂಡು ಅಷ್ಟಕ್ಕೂ ಹಂಗೆ ಯತ್ನಿಸಿದ ಆ ದಾಳಿಕೋರ ಯಾರು? ಅವನ ಹಿನ್ನೆಲೆಗೆ ಯಾವ ಕಾರಣಕ್ಕೆ ಆತ ಈ ಕೃತ್ಯ ಎಸಗುವುದಕ್ಕೆ ಮುಂದಾಗಿದ್ದ ಅನ್ನೋದು ನಾನಂತೂ ಮಾಡಲ್ಲ, ನನಗೆ ಗೊತ್ತಾಗಿದೆ ಇದ್ರಲ್ಲಿ ವಾವ್ ಅಂತ ಬೇರೆ ಮಾಡಬೇಕಾ ಅಂತೆಲ್ಲ ರೇಗಿಸ್ತಾ ಇದ್ರು. ಸೊ ಚೆನ್ನಾಗಿತ್ತು, ಒಂಥರ ಫನಿ ಮೂಮೆಂಟ್ಸ್. ಮಮ್ಮಿ ಕೂಡ ಹೂ ಮಾಡು ಅಂತ ಆ ಥರ ಎಲ್ಲ ಹೇಳಿದ್ದು. ಹಂಗೆ ಹಾಕಿದ್ದೆ ಆ ವಿಡಿಯೋ. ಹೋಪ್ಫುಲಿ ನೀವು ನೋಡಿರ್ತೀರ. ನಾವು ಹಿಂಗೆ ಫ್ಯಾಮಿಲಿ ಟೈಮ್ನ ಫನಿಯಾಗಿ ಬಿಂದಾಸಾಗಿ ಸ್ಪೆಂಡ್ ಮಾಡ್ತೀವಿ. ಮಮ್ಮಿ ಇವಾಗ ಅಷ್ಟೇ ಫ್ರೇಮಲ್ಲಿರೋ ಡನ್. ಫೋಟೋ ತೊಗೊಂಡು ಹೋಗಿರಲಿಲ್ಲ. ಸೊ ಅಲ್ಲೇ ನನ್ನ ಹತ್ರ ಸ್ಟ್ಯಾಂಡ್ ಇದ್ದಿದ್ದು, ಸೆಲ್ಫಿ ಸ್ಟ್ಯಾಂಡ್, ಅದರಲ್ಲೇ ಫಿಕ್ಸ್ ಮಾಡಿಬಿಟ್ಟು ಬಂದೆ ನಾನು ಕೂಡ. ಫ್ರೇಮಲ್ಲಿ ಎಲ್ಲರೂ ಕಾಣಿಸ್ಕೊಳ್ಳೋಣ ಅಂತ ಅಷ್ಟೇ. ಎಲ್ಲರೂ ವಿಶ್ ಮಾಡೋಣ. ಹಿಂಗೆ ಬಂದ್ಬಿಡು ಮಮ್ಮ, ನೀನು ಈ ಕಡೆ ಬಂದ್ಬಿಡು ಮಮ್ಮ, ನಾನು ಫ್ರೇಮಲ್ಲಿ ಇರ್ತೀನಿ ಅವಾಗ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಡಿಯರ್ ಮುಷ್ತಾ ಅಕ್ಕ, ಟು ಯು. May the God bless you, may the good God bless you, wish you many more happy birthday. ಕೇಕ್ ಕಟಿಂಗ್ ತೆಗಿಬೇಕಿತ್ತೇನೋ, ಪೇಪರ್ ತೆಗಿಬೇಕು. ಕಟ್ ಮಾಡಕ್ಕ ಕ್ಲೀನ್ ಆಗಿ. ಪೇಪರ್ ಅಲ್ಲ, ಅದು ತೆಗಿಬೇಕು. ಚಾಕ್ಲೇಟ್ ಅಮ್ಮ. ಸುತ್ತ ಇರೋದು ಮೊನ್ನೆ. ಅಕ್ಕ ಕಟ್ ಮಾಡಕ್ಕ, ಕಟ್ ಆಗುತ್ತೆ ಅದು. ಹೌದಾ? ಹೌದು. ಆಚೆ ಬರ್ತಿದ್ದೆ. ಅವ್ನಿಗೆ ಅದೇ ಫ್ಲೇವರ್ ಬೇಕಂದು. ಅದನ್ನೇ ತಿನ್ಸು. ತಿನ್ಬೇಕು ಮೊನ್ನೆ ಚಾಕ್ಲೇಟ್ ಮಾಡು ಚಾಕ್ಲೇಟ್. ಅಯ್ಯೋ ಬಿಡ ಆ, ಬಿಡ. ಆ, ಅರ್ಶಿನ ತಿನ್ಸಕ್ಕ. ಕೇಕ್ ಎತ್ಕೊಂತೀನಿ ಸರ್ ಅರ್ಷಿತನ್ಗೆ ವಿಜಿಗೆ. ಇರುಚಿನ ಅವನಿಗೆ ಗುಡ್ ಬಾಯ್. ಎಲ್ಲ ಕ್ಲಿಕ್ ಮಾಡ್ತಾ ಇರ್ತೀನಿ ನಾನು. ಅಕ್ಕ ಏನಕ್ಕ ಗಜ ಮಾಡ್ಬಿಟ್ಟೆ. ನಾನು ಮಾಡಿದೆ. ವೀರಾರ್ಶು ಏನಿಲ್ಲ, ದುಡ್ಡು ನನಗೆ ತಿನ್ಸು. ಅರ್ಷಿತನ್ ಸ್ವಲ್ಪ ಎತ್ಕೊಂಡು. ಮಮ್ಮ ಹಂಗೆ ಕೊಡ್ಬೇಡ, ಅವಳು ಎತ್ಕೊಂಡು ತಿನ್ನಿಸ್ತಾಳೆ ಬಿಡು. ಶ್ರೀತಾ ಮುಂದೆ ಯಾರು ಚೆನ್ನಾಗಿ ಕಾಣ್ತಾರೆ. ವೈಟ್ ಬತ್ತೆ. ಸೊ ಈ ಥರ ಇತ್ತು ಬರ್ತಡೇ ಸೆಲೆಬ್ರೇಷನ್. ಪುಷ್ಪ ಹಾಕೋದು, ಅದಾದಮೇಲೆ ಕೇಕ್ ಕಟ್ ಮಾಡಿ ತಿನ್ನಿಸೋದೆಲ್ಲ, ಫೋಟೋಶೂಟ್ ಮಾಡಿಕೊಂಡು ಪಾಪುಗೆ ಹಾಗೆ ನಾನಲ್ಲಿ ವಾರ್ಡ್ಬೋರ್ಡಲ್ಲಿ ಚೆಕ್ ಮಾಡ್ತಿದ್ರೆ ಒಂದು ಡ್ರೆಸ್ ಸಿಕ್ತು. ಇದು 1 ಇಯರಲ್ಲಿ ಏನೋ ಹಾಕಿದ್ದ ಅವನಿಗೆ. ಆವಾಗ ಕ್ಯೂಟಾಗಿ ಕಾಣಿಸ್ತಿದ್ದ. ಇವಾಗಲೂ ಆ ಡ್ರೆಸ್ ಹಾಕ್ತಿದ್ದೆ, ಬಟ್ ಸ್ವಲ್ಪ ಶಾರ್ಟ್ ಆಗಿದೆ, ಅಂದರೆ ಉದ್ದ ಆಗಿದ್ದಾನೆ, ಸಣ್ಣನೇ ಇದ್ದಾನೆ ಪಾಪು ಇನ್ನು ಅಂತ ನನಗೆ ಅನಿಸಿದ್ದು. ಸೊ ಕ್ಯೂಟಾಗಿ ಕಾಣಿಸ್ತಿದ್ದ. ಗರ್ಲ್ ಬೇಬಿನ ತುಂಬ ಮಿಸ್ ಮಾಡ್ಕೊತೀನಿ, ಬಟ್ ದಿಯಾನ್ನ ನಾನು ತುಂಬಾ ಇಷ್ಟಪಡ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಲಾಸ್ಟಲ್ಲಿ ಇದೆಲ್ಲ ಫೋಟೋಸ್ ಅಟ್ಯಾಚ್ ಮಾಡ್ತೀನಿ ನೋಡಿ, ಅಂದರೆ ಕೇಕ್ ತಿನ್ನಿಸೋದೆಲ್ಲ ಇಟ್ಟು ಒಂದು ಫೋಟೋಸ್ ಥರ ಮಾಡಿದ್ದೀವಿ. ಅದಾದಮೇಲೆ ನೋಡಿ, ಇದೆ ಅಲ್ವಾ ಫ್ಯಾಮಿಲಿ, ಅಣ್ಣಗೆ ತಂಗಿಗೆ ಅಕ್ಕಗೆ, ಅಂದರೆ ಸಂಬಂಧಗಳು ಯಾವತ್ತೂ ಏನೂ ಆಗಲ್ಲ, ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಏನು ಅಂತಂದರೆ ಯಾವುದೇ ಮನಸ್ತಾಪಗಳು ಬರಲಿ, ಯಾವುದೇ ಮಾತುಗಳು ಬರಲಿ, ಆ ಕ್ಷಣ ಬರಲೇಬೇಕಲ್ವ. ಸಂಬಂಧ ಅಂದರೆ ಮಾತುಗಳು ಬರ್ದಿರೆ ಯಾವುದೂ ಆಗದೆ ಇರೋವಂಥದ್ದಲ್ಲ. ಗಾಡ್ ಗ್ರೇಸ್ ನಮ್ಮನೇಲಿ ಎಲ್ಲ ಚೆನ್ನಾಗಿದ್ದಾರೆ, ಯಾರ ಕಣ್ಣು ಬೀಳದೇ ಇರಲಿ. ಸೊ ನನಗಂತೂ ಎಲ್ಲರೂ ಇಷ್ಟ. ಮಮ್ಮಿ ಫ್ಯಾಮಿಲಿಯಲ್ಲಿ ಪ್ರತಿಯೊಬ್ಬರು ನನಗಿಷ್ಟ. ತಪ್ಪು ಮಾಡೋರು ಇರ್ತಾರೆ, ನಾವು ತಪ್ಪು ಮಾಡಿರ್ತೀವಿ, ನಾವೇನು ಪರ್ಫೆಕ್ಟ್ ಅಂತ ಹೇಳೋಕ್ಕೆ ಇಷ್ಟಪಡಲ್ಲ. ಸೊ ನಾವು ತಪ್ಪು ಮಾಡಿರ್ತೀವಿ, ಅದೆಲ್ಲ ತಿದ್ಕೊಂಡು ಮನಸ್ತಾಪಗಳನ್ನೆಲ್ಲ ಬಿಟ್ಬಿಟ್ಟು ಒಂದಾಗಿದ್ರೇ ತಾನೇ ಕುಟುಂಬ ಅಂತ ಹೇಳೋಕ್ಕೆ ಕಾರಣ. ಸೊ ದಯವಿಟ್ಟು ಯಾರ್ಯಾರು ಮನಸ್ತಾಪಗಳು ಮಾಡ್ಕೊಂಡಿದ್ದೀರಾ ಅವ್ರವ್ರ ಕುಟುಂಬದಲ್ಲಿ ಸಾಲ್ವ್ ಮಾಡ್ಕೊಳ್ಳಿ, ಚೆನ್ನಾಗಿರಿ, ಒಟ್ಟಿಗೆ ಇರಿ. ಸೊ ಎಲ್ಲರೂ ಸೇರ್ಕೊಂಡಿದ್ರೇ ಕುಟುಂಬ ಅನಿಸ್ಕೊಳ್ಳುತ್ತೆ. ಓಕೆನಾ? ಥ್ಯಾಂಕ್ ಯು.
ಪುಷ್ಪ ಅಕ್ಕಗೆ ಹ್ಯಾಪಿ ಬರ್ಡೇ ಒನ್ಸ್ ಅಗೇನ್. ಯಾವಾಗಲೂ ಖುಷಿಯಾಗಿ ಚೆನ್ನಾಗಿರಿ ಅಂತ ಹೇಳ್ತೀನಿ. ಸೊ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫುಲ್ ವಿಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.